ಬ್ರಿಟಿಷರ ಜೊತೆ ಚಕ್ಕಂದ ಆಡದಂತವರು ಅಧಿಕಾರಕ್ಕೆ ಬಂದಿದ್ದಾರೆ. ಹೀಗೆ ಕಾಂಗ್ರೆಸ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಮೊದಲು ಸಿದ್ದರಾಮಯ್ಯ ಕಾಂಗ್ರೆಸ್ ಅನ್ನ ನಿಂದಿಸಿದ್ರು. ಈಗ ಕಾಂಗ್ರೆಸ್ಸಿನಲ್ಲೇ ಅಧಿಕಾರ ಅನುಭವಿಸ್ತಾ ಇದ್ದಾರೆ. ಬಿಜೆಪಿ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಈ ರೀತಿಯಾಗಿ ಕಾಂಗ್ರೆಸ್ ಅನ್ನ ಟೀಕೆ ಮಾಡಿದ್ದಾರೆ. ವಿಚಾರ ಅಂತಂದ್ರೆ ಇವರು ಬಹಳಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಅಲ್ಲೇ ಇದ್ರು. ಯಾರೋ ಛಲವಾದಿ ನಾರಾಯಣಸ್ವಾಮಿ ಈಗ ಕಾಂಗ್ರೆಸ್ ವಿರುದ್ಧ ಟೀಕೆ ಮಾಡುವಂತ ಸಂದರ್ಭದಲ್ಲಿ ಅವರು ಬ್ರಿಟಿಷ್ ಜೊತೆ ಚಕ್ಕಂದ ಆಡ್ತಾ ಇದ್ದಂತವ್ರು ಅವರು ಅಧಿಕಾರಕ್ಕೆ ಬಂದಿದ್ರು ಅಂತ ಹೇಳಿದ್ದಾರೆ. ಸಂಘಟನೆ ತ್ಯಾಗವಿಲ್ಲದೆ ಸಂಘಟನೆ ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಆದರೆ ಆ ಕಾಲಘಟ್ಟದಲ್ಲಿ ಯಾರ್ಯಾರು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ರು ಅವರೆಲ್ಲರನ್ನೂ ನೋಡಿ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಇಲ್ಲ ಪ್ರಾಣ ತ್ಯಾಗ ಆಗಿದೆ, ಇಲ್ಲ ಅಂತಂದ್ರೆ ಅವರ ಜೀವನ ಆವತ್ತಿನ ಜೈಲುಗಳಲ್ಲಿ ಕೊಳತಿದೆ. ಇದನ್ನೆಲ್ಲ ನಾವು ನೋಡಿದ್ದೇವೆ. ಆದರೆ ಇದನ್ನೆಲ್ಲ ಸರಿಸಿ ಪಕ್ಕಕ್ಕೆ ಸರಿಸಿ ಅಧಿಕಾರ ಅನುಭವಿಸಿದವರು ಯಾರು? ಯಾರು ಬ್ರಿಟಿಷರ ಜೊತೆಯಲ್ಲಿ ಚಕ್ಕಂದ ಆಡಿದ್ರೋ ಈ ದೇಶದ ಅಧಿಕಾರದ ಚುಕ್ಕಾಣಿ ಅವರಿಗೆ ಸಿಕ್ಕಿದ್ದು. ಅದನ್ನು ಅನುಭವಿಸಿದವರು ಅವರು. ಆದರೆ ಇವತ್ತಿನ ಕಾಲಘಟ್ಟಕ್ಕೆ ಭಾರತೀಯ ಜನತಾ ಪಕ್ಷ ಇಷ್ಟೊಂದು ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಹೊರಹೊಮ್ಮಲಿಕ್ಕೆ ಅನೇಕರು ತ್ಯಾಗ ಬಲಿದಾನಗಳನ್ನ ಹಿಂದೆ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಸ್ವತಂತ್ರ ಬಂದಾಗಿಂದ ನೆಹರು ಅವರ ಕಾಲ, ಇಂದಿರಾ ಗಾಂಧಿ ಅವರ ಕಾಲ, ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಇದ್ದಾರಲ್ಲ, ಅವರು ಬೇರೆ ಪಕ್ಷದಲ್ಲಿದ್ದು ಕಾಂಗ್ರೆಸ್ ಅನ್ನ ಯಾವ ರೀತಿ ನಿಂದಿಸಿದ್ರೋ ಅಂತವರೀಗ ಅದೇ ಪಕ್ಷದಲ್ಲಿ ಅಧಿಕಾರವನ್ನ ಅನುಭವಿಸ್ತಿದಾರಲ್ಲ. ಬಹುಶಃ ನಂದು ಹಾಗೆ ಆಗ್ಬಹುದು. ಸತ್ಯವನ್ನು ಒಪ್ಕೊಳ್ಬೇಕಾಗತ್ತೆ ಕೆಲವು ಸಾರಿ. ಇದ್ರ ಮೂಲಕ ನಮ್ಮನ್ನು ನಾವು ಕೆಲವು ಸಾರಿ ನಿಂದಿಸ್ಕೊಳ್ಬೇಕಾಗತ್ತೆ. ಇದು ಸತ್ಯ.